morning, children. All of you sit down. Thank you, sir. Yes. ಕಳೆದ ಒಂದು ವಿಡಿಯೋ ಪಾಠದಲ್ಲಿ ಅಥವಾ ತರಗತಿಯಲ್ಲಿ ನೀವು ದೈಹಿಕ ಶಿಕ್ಷಣದ ಅರ್ಥ, ಮಹತ್ವ, ಪ್ರಾಮುಖ್ಯತೆ ಹಾಗೂ ಆಟಗಳಲ್ಲಿ ಬರ್ತಕ್ಕಂತಹ ಗುಂಪು ಆಟಗಳು, ಮೇಲಾಟಗಳು ಅಥವಾ ಹೊರಾಂಗಣ ಆಟಗಳು ಮತ್ತೆ ಸೊ ಇವೆಲ್ಲ ವಿಚಾರವನ್ನ ತಿಳ್ಕೊಂಡ್ರಿ, ಹೌದಾ? ಈಗ ಮೊದಲನೇ ಒಂದು ಗುಂಪು ಆಟಗಳಲ್ಲಿ ಬರ್ತಕ್ಕಂತ ಮೊದಲನೇ ಒಂದು ಪಾಠ ಯಾವುದು? ಆಟ ಆಡಿದ್ರೆಲ್ಲನೂ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವತ್ತು ಮೊದಲನೇ ತಾತ್ವಿಕ ಭಾಗದಲ್ಲಿ ಮೊದಲನೇ ಗುಂಪು ಆಟಗಳಲ್ಲಿ ಮೊದಲನೇ ಒಂದು ಆಟ ಆಗಿರ್ತಕ್ಕಂತ ಈ ವಾಲಿಬಾಲ್ ಅಂತಕ್ಕಂತ ಒಂದು ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ವಾಲಿಬಾಲ್ ಅಂತಕ್ಕಂಥದ್ದು ತನ್ನದೇ ಆದಂತಹ ಒಂದು ಇತಿಹಾಸವನ್ನು ಹೊಂದಿದೆ ಮಕ್ಕಳೇ. ವಾಲಿಬಾಲ್ ಅಂತಕ್ಕಂಥದ್ದು ಎಲ್ಲಿ ಹುಟ್ಟಿದ್ದು, ಹೇಗೆ ಆಡ್ತಾ ಇದ್ರು, ಯಾವ ದೇಶದ ಆಟ ಇದು ಅಂತಕ್ಕಂಥ ಎಲ್ಲ ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಳೋಣ. ಎಲ್ಲೂ ಟೆಕ್ಸ್ಟ್ ಬುಕ್ ತಂದಿದ್ರಲ್ಲ? ಓಕೆ. ಸೊ ಅಲ್ಲಿ ನೋಡಿ, ನಿಮ್ಮ ಮೊದಲೇ ಒಂದು ಪುಟದ ಸಂಖ್ಯೆ 1ರಲ್ಲಿ ತಾತ್ವಿಕ ಭಾಗ ಅಂತ ಇದೆಯಲ್ಲ, ಅದು ನೆಕ್ಸ್ಟ್ ಇರ್ತಕ್ಕಂಥದ್ದೇ ಪುಟ ಸಂಖ್ಯೆ 5 ತಾತ್ವಿಕ ಭಾಗದಲ್ಲಿ ಗುಂಪು ಆಟಗಳು, ಹೌದಾ? ಅದ್ರಲ್ಲಿ ನಂಬರ್ 1 ಮೊದಲನೇ ಭಾಗ ವಾಲಿಬಾಲ್, ಅಧ್ಯಾಯ 2 ವಾಲಿಬಾಲ್. ಈ ಒಂದು ಪಾಠದಲ್ಲಿ ವಾಲಿಬಾಲ್ ಆಟದ ಇತಿಹಾಸ, ವಾಲಿಬಾಲ್ ಅಂಕಣ ಕೊಡ್ತಿದೆಯಲ್ಲ, ಕೋರ್ಟ್ ಅಂತ ಹೇಳ್ತೀವಲ್ಲಪ್ಪ, ಕೋರ್ಟ್, ಅದರ ಅಳತೆ, ಎಷ್ಟು ಉದ್ದ ಮತ್ತು ಅಗಲ ಇರ್ತಕ್ಕಂಥದ್ದು, ಮತ್ತೆ ಈ ವಾಲಿಬಾಲ್ ಆಟಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳು. ಉಪಕರಣ ಅಂತಂದ್ರೆ ಯಾವ್ಯಾವ ಬೇಕಾಗುತ್ತೆ ವಾಲಿಬಾಲ್ ಆಡ್ಲಿಕ್ಕೆ? ಆಮೇಲೆ ಕೋರ್ಟ್, ಆಮೇಲೆ ಪೋಲು, ಕಂಬ. ಎಸ್, ವೆರಿ ಗುಡ್. ಇವೆಲ್ಲ ಬೇಕಾಗುತ್ತಲ್ಲ, ಇವೆಲ್ಲವೂ ಇವತ್ತು ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಆ ಜೊತೆಗೆ ಒಂದು ಆಟದ ರೂಲ್ಸ್ ಅಂತ ಹೇಳ್ತೀವಿ. ಏನು? ನಿಯಮ. ಆಟಗಳ ಬಗ್ಗೆ ನಿಯಮ ಹೇಗಿದೆ ಅಂತ. ಎಸ್, ಇದಕ್ಕಿಂತ ಮುಂಚಿತವಾಗಿ ವಾಲಿಬಾಲ್ ನ ಇತಿಹಾಸ ತಿಳ್ಕೊಳ್ಳೋದು. ಹಿಸ್ಟ್ರಿ ಹೇಗೆ ಬಂತು ಈ ವಾಲಿಬಾಲ್ ಅಂತ. ಸೊ ಮಕ್ಕಳೇ, ಈ ಒಂದು ವಾಲಿಬಾಲ್ ಅಂತಕ್ಕಂಥದ್ದು ಅಮೆರಿಕಾ ದೇಶದ ಆಟ. ಯಾವ ದೇಶ? ಅಮೆರಿಕಾ ದೇಶದ ಆಟ. ಹಾಗಾಗಿ ವಾಲಿಬಾಲ್ ಆಟವು ಅಮೆರಿಕಾ ದೇಶದ ವಿಲಿಯಂ ಜಿ ಮಾರ್ಗನ್ ಎಂಬುವರಿಂದ 1895ರಂದು ಸಂಶೋಧಿಸಲ್ಪಟ್ಟಿತು. ಅಂದ್ರೆ ವಾಲಿಬಾಲ್ ನ ನಾವು ಪಿತಾಮಹ ಅಂತಲೂ ಕರಿತೀವಿ ಅವ್ರನ್ನ. ವಾಲಿಬಾಲ್ ಆಟ ಅಂತಕ್ಕಂಥ ಯಾವ ದೇಶದ ಆಟ? ಈಗ ಅಮೆರಿಕಾ ದೇಶದ ಆಟ. ಈ ಅಮೆರಿಕಾ ದೇಶದವರಾದಂತಹ ವಿಲಿಯಂ ಜಿ ಮಾರ್ಗನ್, ಅವರ ಹೆಸರೇನಪ್ಪ? ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಈ ವಾಲಿಬಾಲ್ ಆಟದ ಪಿತಾಮಹ ಅಂತ ಅಂದ್ಬಿಟ್ಟು ಅಥವಾ ಸಂಶೋಧನೆ ಮಾಡಲ್ಪಟ್ಟರು ಅಂತ ಕರಿತೀವಿ. ಎಷ್ಟರಲ್ಲಿ? 1995ರಲ್ಲಿ. ಹಾಗಾದ್ರೆ ವಾಲಿಬಾಲ್ ಆಟ ಯಾವ ದೇಶ? ಅಮೆರಿಕಾ ದೇಶದಲ್ಲಿ ಎಷ್ಟಲ್ಲಿ ಕಂಡುಹಿಡಿದ್ರು? ಯಾರು ಕಂಡುಹಿಡಿದ್ರು? ವಿಲಿಯಂ ಜಿ. ಈ ಆಟವನ್ನ ಪ್ರಾರಂಭದಲ್ಲಿ ಮನರಂಜನೆಗಾಗಿ, ಅಂದ್ರೆ ರಿಕ್ರಿಯೇಷನ್ಗೆ ಬಟ್ಟೆ ಸುತ್ತಿರ್ತಕ್ಕಂಥ ಒಂದು ಚೆಂಡ್ ಇದೆಯಲ್ಲಪ್ಪ, ನೀವು ಬೆನ್ಗುರಿ ಅಂತ ಆಡ್ತಿರಲ್ಲ, ಹೌದಾ? ಹಾ, ಅಂದ್ರೆ ಬೆನ್ನಿಗೆ ಹೊಡಿತಕ್ಕಂಥ ಒಂದು ಆಟ ಆಡ್ತಿರಲ್ಲ, ಅದ್ರಲ್ಲಿ ಬಟ್ಟೆ ಸುತ್ತಿರ್ತಕ್ಕಂಥ ಒಂದು ಚೆಂಡನ್ನ ದಪ್ಪದಾಗಿ ಕಟ್ಬಿಟ್ಟು ಎರಡು ಆ ಕಡೆ ಈ ಕಡೆ ಕಂಬಗಳನ್ನ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಒಂದು ದಾರವನ್ನ ಹಾಕಿ ಕಟ್ಟಿ ಆ ಒಂದು ಎರಡು ಕಂಬಗಳ ಮಧ್ಯೆ ದಾರವನ್ನು ಹಾಕಿದಾಗ ಆ ಬಟ್ಟೆ ಚೆಂಡನ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಈ ರೀತಿ ವಾಲಿ ಆಗೋದ್ರಿಂದ ಅದನ್ನ ವಾಲಿಬಾಲ್ ಅಂತಕ್ಕಂಥ ಹೆಸರು ಬಂತು ಅಂತಂದ್ಬಿಟ್ಟು ಒಂದು ಇತಿಹಾಸ ಹೇಳುತ್ತೆ. ನೋಡಲ್ಲಿ ಹೇಳ್ತಾರೆ ಏನಂತ, ಬಟ್ಟೆ ಸುತ್ತಿದ ದಪ್ಪದಾದ ಚೆಂಡನ್ನು ಎರಡು ಕಂಬಗಳಿಗೆ ಕಟ್ಟಿದ ದಾರದ ಮೇಲೆ ಕಳಿಸುವಂತಹ ಪ್ರಯತ್ನಗಳು ಸಾಗಿದವು. ಚೆಂಡು ಎದುರಾಳಿ ಅಂಕಣದಿಂದ ಬರುವಾಗ ಅಡ್ಡವಾಗಿ ಕಟ್ಟಿರುವ ದಾರದ ಮೇಲೆ ವಾಲಿಯಾಗಿ ಬರುವುದರಿಂದ ವಾಲಿಬಾಲ್ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ ಮಕ್ಕಳ? ಎಸ್, ಈ ಆಟವನ್ನ ಹೋಲಿಯೋಕ್ ಮೆಸಾಚುಸೆಟ್ಸ್ ಎಂಬಲ್ಲಿ ಫೆಬ್ರವರಿ 9ನೇ ತಾರೀಕಿನಂದು 1895ರಲ್ಲಿ ಪ್ರಾರಂಭವಾಯಿತು ಅಂತ ಅಂದ್ಬಿಟ್ಟು ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಪ್ಪ. ಈ ಆಟ ಹೋಲಿಯೋಕ್
Holyoke, Massachusetts, ಅಮೆರಿಕ ದೇಶದ ಹೋಲಿಯೋಕ್ ಮ್ಯಾಸಚೂಸೆಟ್ಸ್ ಅಲ್ಲಿ ನಿಮ್ಮಲ್ಲಿ ಫೆಬ್ರವರಿ 9, 1895ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ವಾಲಿಬಾಲ್ ಆಟ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ನಂತರ ಈ ಆಟದ ಮೊಟ್ಟ ಮೊದಲ ಹೆಸರು ಅಂದ್ರೆ ವಾಲಿಬಾಲ್ ಆಟಕ್ಕೆ ಮೊಟ್ಟ ಮೊದಲ ಹೆಸರು ಏನಿತ್ತಪ್ಪ ಅಂತಂದ್ರೆ ಮಿಂಟೋನೆಟ್ ಅಂತ ಅಂದ್ಬಿಟ್ಟು ನಾವು ಕರಿತಾ ಇದ್ವು. ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರೇನು? ಈ ಆಟದ ಮೊದಲ ಹೆಸರು ಮಿಂಟೋನೆಟ್ ಆಗಿತ್ತು. ಈ ಆಟವನ್ನ ಮತ್ತೆ ಹೆಸರನ್ನ 1896ರಲ್ಲಿ ಫ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಆಲ್ಸೆಡ್ ಅವರು ವಾಲಿಬಾಲ್ ಎಂದು ಬದಲಾಯಿಸಿದ್ರು. ಮಿಂಟೋನೆಟ್ ಅಂತ ಇತ್ತಲ್ಲಪ್ಪ, ಫೆಬ್ರವರಿ 9, 1895ರಲ್ಲಿ ಹೋಲಿಯೋಕ್ ಮ್ಯಾಸಚೂಸೆಟ್ಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಆರಂಭವಾದಂತಹ ಒಂದು ಮಿಂಟೋನೆಟ್ ಅಂತಕ್ಕಂಥದ್ದನ್ನ ಈ ಒಂದು ಹೆಸರನ್ನ ಯಾರು ಬದಲಾಯಿಸಿದ್ರಪ್ಪ ಅಂತಂದ್ರೆ ಫ್ರಿಂಗ್ ಫೀಲ್ಡ್ ನ ಡಾಕ್ಟರ್ ಆಲ್ಸ್ಟೆಡ್ ಅವರು. ಡಾಕ್ಟರ್ ಆಲ್ಸ್ಟೆಡ್ ಎಷ್ಟರಲ್ಲಿ? 1896ರಲ್ಲಿ. ಅರ್ಥ ಆಯ್ತಲ್ಲ ಮಕ್ಕಳೇ? ವಾಲಿಬಾಲ್ ಅಂತಕ್ಕಂಥದ್ದು ಮತ್ತೆ ಕೇಳ್ತಿದ್ದೀರಿ, ಯಾವ ದೇಶದ ಕ್ರೀಡೆ ಇದು? ವಾಲಿಬಾಲ್ ಅಂತಕ್ಕಂಥದ್ದು ಅಮೆರಿಕ ದೇಶದಲ್ಲಿ ಯಾರಿಂದ ಸಂಶೋಧನೆಲ್ಪಟ್ಟಿತ್ತು? ಎಷ್ಟರಲ್ಲಿ ಸಂಶೋಧನೆ ಪಟ್ಟಿತ್ತು? ಈ ಆಟವನ್ನ ಮೊಟ್ಟ ಮೊದಲು ಏನಂತ ಕರಿತಾ ಇದ್ರು? ಈ ಮಿಂಟೋನೆಟ್ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ವಾಲಿಬಾಲ್ ಅಂತಕ್ಕಂಥದ್ದನ್ನ ಹೋಲಿಯೋಕ್ ಮ್ಯಾಸಚೂಸೆಟ್ಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಫೆಬ್ರವರಿ 9, 1895ರಲ್ಲಿ ಜಾರಿಗೆ ತಂದ್ರು. ಈ ಮಿಂಟೋನೆಟ್ ಅಂತಕ್ಕಂಥದ್ದನ್ನ ಫ್ರಿಂಗ್ ಫೀಲ್ಡ್ ನ ಯಾರು ಎಷ್ಟರಲ್ಲಿ ಬದಲಾಯಿಸಿದ್ರು ಅಂತ ಕೇಳಿದಾಗ ಡಾಕ್ಟರ್ ಆಲ್ಸ್ಟೆಡ್ ಎಷ್ಟರಲ್ಲಿ? 6ರಲ್ಲಿ ಏನಂತ ಬದಲಾಯಿಸಿದ್ರು? ವಾಲಿಬಾಲ್ ಅಂತ ಬದಲಾಯಿಸಿದ್ರು. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳ? ಮುಂದೆ ಹೋಗ್ಬೋದಾ? ಈ ವಾಲಿಬಾಲ್ ಆಟವನ್ನ ಪ್ರಚಾರ ಮಾಡುವಲ್ಲಿ ಅಂದ್ರೆ ಇಡೀ ಪ್ರಪಂಚದಾದ್ಯಂತ, ಯುರೋಪ್ ಅಮೆರಿಕ ದೇಶದ ಒಂದೇ ಅಲ್ಲ, ಇಡೀ ಪ್ರಪಂಚ ಎಲ್ಲಾ ದೇಶಗಳಿಗೆ, ಏನು 7 ಖಂಡಗಳಿರ್ತಕ್ಕಂಥ ಎಲ್ಲಾ ಖಂಡಗಳಿಗೆ ಅಥವಾ ಪ್ರಪಂಚದ ವಿಶ್ವದಾದ್ಯಂತ ಪ್ರಚಾರ ಮಾಡ್ತಕ್ಕಂಥ ಒಂದು ಮುಂಚೂಣಿಯಲ್ಲಿ ಬಂದಂತಹ ಒಂದು ಸಂಸ್ಥೆ ಯಾವುದಪ್ಪ ಅಂತಂದ್ರೆ YMCA ಅಂತಕ್ಕಂಥ ಒಂದು ಸಂಸ್ಥೆ. YMCA ಅಂತಕ್ಕಂಥ ಸಂಸ್ಥೆ ಏನ್ ಗೊತ್ತಾ ಮಕ್ಕಳೇ? YMCA ಅಂತಂದ್ರೆ ಹೆಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ. ಇದು ಪ್ರಪಂಚದಾದ್ಯಂತ, ವಿಶ್ವದಾದ್ಯಂತ YMCA ಅಂತಕ್ಕಂಥ ಒಂದು ಸಂಸ್ಥೆ ವಾಲಿಬಾಲ್ ಅಂತಕ್ಕಂಥದ್ದು ಎಲ್ಲ ದೇಶಗಳಿಗೆ ಪ್ರಚಾರ ಮಾಡಿತ್ತು ಯುರೋಪಿನಾದ್ಯಂತ. ಆ YMCA ಅಂತಂದ್ರೆ ಬೇರೆ ಏನಿಲ್ಲ, ಯಂಗ್ ಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಏನ್ ಹೇಳಿ? ಶಾರ್ಟ್ ಅಲ್ಲಿ ನಾವೇನಂತ ಕರಿತೀವಿ? YMCA. ಈ ಸಂಸ್ಥೆ ಯಾವುದಕ್ಕೆ ನಾವು ಪ್ರಚಾರ ಮಾಡಿದಂತ ಒಂದು ಕ್ರೀಡೆಯನ್ನ ನಾವು ಹೇಳ್ತೀವಿ ವಾಲಿಬಾಲ್. ಪ್ರಚಾರ ಮಾಡಿದಂತ ಒಂದು ಸಂಸ್ಥೆ ಯಾವ್ದಂತ ಕೇಳಿದಾಗ ಈ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತೆ. ಇದು ಕಾಲ ಕಾಲಕ್ಕೆ ಆಟದ ನಿಯಮಗಳನ್ನ ಜಾರಿಗೆ ತರ್ತದೆ. ಕಾಲ ಕಾಲಕ್ಕೆ ಅಂತಂದ್ರೆ ಇದು
ಆಟದ ನಿಯಮಗಳನ್ನ ವಿಕಾಸಗೊಳಿಸುತ್ತಾ 1916ರಲ್ಲಿ 3 ಸ್ಪರ್ಶದ ಅಂದ್ರೆ 3 ಟಚ್ ಅಂತ ಯತ್ನ ಅಂತ ಹೇಳ್ತೀವಿ, ಆ 3 ಸ್ಪರ್ಶದ ನಿಯಮವನ್ನು ಅಳವಡಿಸಿತು. ಈ YMCA ಸಂಸ್ಥೆ ವಾಲಿಬಾಲ್ ಅನ್ನ ಈ ಮೊದಲು 1916ಕ್ಕಿಂತ ಮುಂಚೆ ಇಲ್ಲಿ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಏನು ವಾಲಿಬಾಲ್ ಅಂತಕ್ಕಂಥದ್ದು ಎಷ್ಟು ಜನ ಎಷ್ಟು ಟಚ್ ಬೇಕಾದ್ರೂ ಆಡ್ಬೇಕಾಗಿತ್ತು, ಎಷ್ಟು ಟಚ್ ಬೇಕಾದ್ರೂ ಕಳಿಸ್ಬೇಕಾಗಿತ್ತು, ಎಷ್ಟು ಟಚ್ ಬೇಕಾದ್ರೂ ಆಡ್ಬೋದಾಯ್ತು. ಆದ್ರೆ ಹಾಗಿಲ್ಲ. ಈಗ ಏನ್ತಕ್ಕಂಥದ್ದು 1916ರಿಂದ ಈಚೆಗೆ YMCA ಅಂತಕ್ಕಂಥ ಸಂಸ್ಥೆ 3 ಸ್ಪರ್ಶ 3 ಟಚ್ ಅಂತ ಹೇಳ್ತೀವಲ್ಲ ನಾವು, ಸರ್ವಿಸ್ ಮಾಡಿದಂತ ಒಂದು ಪ್ಲೇಸ್ ಇಂದ ಹಿಡಿದು ಆಪೋಸಿಟ್ ನವರು 3 ಸ್ಪರ್ಶದ ಒಳಗೆ ಎದುರಾಳಿ ಅಂಕಣಕ್ಕೆ ಬಾಲನ್ನ ಕಳಿಸಬಹುದು ಅಂತಕ್ಕಂಥ ಒಂದು ನಿಯಮವನ್ನು ಜಾರಿಗೆ ತಂದ. ಆ ಸಂದರ್ಭದಲ್ಲಿ ಪ್ರಥಮ ಮಹಾಯುದ್ಧ ಎಷ್ಟರಲ್ಲಿ ಮೊಟ್ಟ ಮೊದಲ ಮಹಾಯುದ್ಧ 1914ರಲ್ಲಿ ನಡೀತು, ಹೌದಾ? ಸೊ 14ರಲ್ಲಿ ಆ ಟೈಮಲ್ಲಿ ಪ್ರಥಮ ವರ್ಲ್ಡ್ ವಾರ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಭೂ ಸೇನಾದಳದ ಸೈನಿಕರು ಈ ವಾಲಿಬಾಲ್ ಆಟವನ್ನ ಯುರೋಪಿನ ಖಂಡಕ್ಕೆ ಪರಿಚಯ ಮಾಡಿದರು. ಅವರ ಬಿಡುವಿನ ವೇಳೆಯಲ್ಲಿ ಆಟವನ್ನ ಆಟ ಆಡ್ಲಿಕ್ಕೆ ಯುರೋಪಿನಾದ್ಯಂತ ಪ್ರಚಾರ ಮಾಡಿದ್ರು. ಫೆಡರೇಷನ್ ಆಫ್ ದ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂದ್ರೆ FIVB ಅಂತಕ್ಕಂಥ ಒಂದು ಸಂಸ್ಥೆ ಅಲ್ಲಿ ಬರುತ್ತೆ. FIVB ಹಿಂಗಂದ್ರೆ ಏನಪ್ಪಾ ಅಂತ ಅಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತಕ್ಕಂಥದ್ದು. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್, ಅದು ದಿ ವಾಲಿಬಾಲ್. FIVB ಅಂತ ಎಂದರೆ ಕೇಳ್ತಾರೆ. FIVB ಅಂದ್ರೇನು? ಫೆಡರೇಷನ್ ಆಫ್ ಈ ಸಂಸ್ಥೆ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆ ಆಗುತ್ತಿದ್ದು. ಈ ಸಂಸ್ಥೆಯ ಪ್ರಕಾರ 1947ರಲ್ಲಿ ಇದು ಅಸ್ತಿತ್ವಕ್ಕೆ ಬರ್ತದೆ. ಎಷ್ಟೆಲ್ಲ ಅಸ್ತಿತ್ವಕ್ಕೆ ಬರ್ತದೆ? 1947 ಅಂತಕ್ಕಂಥದ್ದು ನಮ್ಮ ದೇಶದ ಏನಿದು ಸ್ವಾತಂತ್ರ್ಯ ಬಂದಂತಹ ದಿನ, ಒಂದು ವರ್ಷ, ದಿನ ಅಲ್ಲ ವರ್ಷ. ಆ ಸಂದರ್ಭದಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ FIVB ಅಂತಕ್ಕಂಥದ್ದು. ಅಲ್ಲಿ ಅವಾಗ ಯಾರಿರ್ತಾರಪ್ಪ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಮೊಟ್ಟ ಮೊದಲ ಅಧ್ಯಕ್ಷರು ಪಾಲ್ ಲಿಬಾವುಡ್. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ನ ಅಧ್ಯಕ್ಷರು ಪಾಲ್ ಲಿಬಾವುಡ್. ಇವರು ಅಧ್ಯಕ್ಷರು, ಈ ಸಂಸ್ಥೆಯ ಪ್ರಥಮ ಪ್ರೆಸಿಡೆಂಟ್, ಅಧ್ಯಕ್ಷರು ಅಂತ ನಾವು ಕರಿತೀವಿ ಇವ್ರನ್ನ. ಇವರು ಈ ಸಂಸ್ಥೆಯ ಪ್ರಥಮ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸತಕ್ಕಂತ ಸಂದರ್ಭದಲ್ಲಿ ವಾಲಿಬಾಲ್ ಅಂತಕ್ಕಂಥದ್ದು ಒಲಿಂಪಿಕ್ಸ್ ಗೆ ಸೇರ್ಪಡೆ ಆಗುತ್ತೆ. ಒಲಿಂಪಿಕ್ಸ್ ಅಂತಕ್ಕಂಥದ್ದು ಮಕ್ಕಳ ನಿಮಗೆ 10th ಅಲ್ಲಿ 10ನೇ ತರಗತಿಯಲ್ಲಿ ಬರ್ತದೆ. ಆದ್ರೂ ತಿಳ್ಕೊಳ್ರಿ, ಒಲಿಂಪಿಕ್ಸ್ ಅಂತಕ್ಕಂಥದ್ದು 4 ವರ್ಷಕ್ಕೊಮ್ಮೆ ನಡೀತದೆ ಒಂದು ಕ್ರೀಡೆ. ಅದು ಯಾವುದೇ ಜಾತಿ ಧರ್ಮ ಅಥವಾ ಜನಾಂಗ ಅನ್ನದೇ ಅಲ್ಲಿ ಪದಕಗಳ ಬೇಟೆಗಾಗಿ ನಡೀತಕ್ಕಂಥ ಒಂದು ಒಲಿಂಪಿಕ್ಸ್. ಅದು ಅತ್ಯಂತ ಪ್ರಪಂಚದ ಅತ್ಯಂತ ಕ್ರೀಡಾಪಟು, ಉತ್ತಮ ಕ್ರೀಡಾಪಟುವನ್ನು ಚಿನ್ನದ ಪದಕವನ್ನು ಪಡೆಯತಕ್ಕಂತಹ ಒಂದು ಉದ್ದೇಶಕ್ಕಾಗಿ ಇದು ನಡೀತದೆ. ಅಂತಹ ಒಂದು ಒಲಿಂಪಿಕ್ಸ್ ಗೆ ಈ ಆಟ ಅಂತಕ್ಕಂಥದ್ದು 1964ರಲ್ಲಿ 1964ರ ಟೋಕಿಯೋ, ಜಪಾನ್ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಒಂದು ಟೋಕಿಯೋ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆತಕ್ಕಂಥ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅಧಿಕೃತವಾಗಿ ವಾಲಿಬಾಲ್ ಕ್ರೀಡೆ ಒಲಿಂಪಿಕ್ಸ್ ಗೆ ಸೇರ್ಪಡೆಯಾಗುತ್ತದೆ. 1964ರ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಈ ಆಟ ಸೇರ್ಪಡೆಯಾಗುತ್ತದೆ. ಅಧಿಕೃತವಾಗಿ ವಾಲಿಬಾಲ್ ಅಂತಕ್ಕಂಥ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಸೇರ್ಪಡೆಯಾಗುತ್ತದೆ.
ಒಲಿಂಪಿಕ್ಸ್ ಹಾಗಾದ್ರೆ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ ಮಕ್ಕಳ? 4 ವರ್ಷಕ್ಕೆ ಒಂದು ಟೈಮ್ ನಡೀತದೆ. ಆ 4 ವರ್ಷಕ್ಕೆ ಒಂದು ಸಾರಿ ನಡೀತಕ್ಕಂತ ಒಂದು ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಅಂತಕ್ಕಂಥದ್ದು ಅಧಿಕೃತವಾಗಿ 1964ರ ಒಂದು ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಯಾಗುತ್ತದೆ ಅಂತ ಅಂದ್ಬಿಟ್ಟು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತದೆ. ಸೊ ಇಷ್ಟು ಇತಿಹಾಸ ಅಂದ್ರೆ ವಾಲಿಬಾಲ್ ಆಟದ ಇತಿಹಾಸ ಮಕ್ಕಳೇ. ಅರ್ಥ ಆಯ್ತಲ್ಲ? ಇನ್ನೊಂದ್ಸಲಿ ಕ್ವಶನ್ ಕೇಳ್ತೀರಿ, ಹೇಳ್ತೀರಲ್ಲ? ವಾಲಿಬಾಲ್ ಅಂತಕ್ಕಂಥ ಆಟ ಯಾವ ದೇಶದ ಆಟ? ನಾನ್ ಕೇಳ್ತಿರೋದು ವಾಲಿಬಾಲ್ ನ ಪಿತಾಮಹ ಅಂತ ಅಂದ್ಬಿಟ್ಟು ಯಾರು ಕರೀತೀರಿ? ಕೈ ರೈಸ್ ಯುವರ್ ಹ್ಯಾಂಡ್ಸ್. ಹೇಳಪ್ಪ ರಾಕೇಶ. ವಿಲಿಯಂ ಜಿ ಮಾರ್ಗನ್. ಎಸ್, ವಿಲಿಯಂ ಜಿ ಮಾರ್ಗನ್. ವಾಲಿಬಾಲ್ ಆಟ ಅಂತಕ್ಕಂಥದ್ದು ಅನಿತಾ ಕುತೂಹಲಕ ಗೋಡ್ ವಿಲಿಯಂ ಜಿ ಮಾರ್ಗನ್ ಅವರು ಈ ಆಟದ ಪಿತಾಮಹರು. ಈ ಆಟವನ್ನ ಮೊಟ್ಟ ಮೊದಲು ಏನಂತ ಕರೀತಾ ಇದ್ರು? ಮಿಟೋನಲ್ಲ, ಮಿಂಟೋ ನೆಟ್ ಅಂತ ಅಂದ್ಬಿಟ್ಟು. ಕುತೂಹಲ ಈ ಮಿಂಟೋ ನೆಟ್ ಅಂತಕ್ಕಂತಹ ಒಂದು ವಾಲಿಬಾಲ್ ಅನ್ನ ಹೋಲಿಯಕ್ ಮೆಸಾಚುಸೆಟ್ಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದ್ದಂತಹ ಫೆಬ್ರವರಿ 9, 1895ರಲ್ಲಿ ಅಧಿಕೃತ ಬಂತಲ್ಲ. ಮತ್ತೆ ಮಿಂಟೋ ನೆಟ್ ಅಂತಕ್ಕಂಥದ್ದನ್ನ ವಾಲಿಬಾಲ್ ಅಂತಕ್ಕಂಥ ಮರುನಾಮಕರಣ ಮಾಡಿದವರು ಯಾರು? ಯಾರು ಹೇಳ್ತೀರಪ್ಪ? ಏನ್ ಲಕ್ಷ್ಮಿ? ಡಾಕ್ಟರ್. ವೆರಿ ಗುಡ್, ಡಾಕ್ಟರ್ ಆಲ್ಸ್ಟೆಡ್ ಅವರು. ವೆರಿ ಗುಡ್, ಕುತೂಹಲ. ಎಷ್ಟರಲ್ಲಿ ಅದು? ಹೇಳಪ್ಪ ಆಕಾಶ. 1896ರಲ್ಲಿ ಮಿಂಟೋ ನೆಟ್ ಅಂತಕ್ಕಂಥ ಪದವನ್ನ ವಾಲಿಬಾಲ್ ಆಗಿ ಮರುನಾಮಕರಣ ಮಾಡಿದವರು ಡಾಕ್ಟರ್ ಆಲ್ಸ್ಟೆಡ್. ನೆಕ್ಸ್ಟ್, ಹಾಗಾದ್ರೆ ಈ ವಾಲಿಬಾಲ್ ಅಂತಕ್ಕಂಥದ್ದನ್ನ ಯುರೋಪ್ ಖಂಡಾದ್ಯಂತ ಅಥವಾ ವಿಶ್ವದಾದ್ಯಂತ ಪ್ರಚಾರ ಮಾಡತಕ್ಕಂಥ ಒಂದು ಸಂಸ್ಥೆ ಉದ್ಭವ ಆಗುತ್ತೆ. ಆ ಸಂಸ್ಥೆ ಹೆಸರೇನು? ಯಾರು ಹೇಳ್ತೀರಾ? ವಾಲಿಬಾಲ್ ಅನ್ನ ಪ್ರಚಾರ ಮಾಡತಕ್ಕಂಥ ಒಂದು ಸಂಸ್ಥೆ ಹೇಳಿ ಮೋದಿ. ವೆರಿ ಗುಡ್, YMCA. ಚಪ್ಪಾಳೆ ಹಾಕಿ. ಫುಲ್ ಫಾರ್ಮ್ ಹೇಳಕ್ ಬರ್ತಾ? ಕ್ರಿಶ್ಚಿಯನ್ ಅಸೋಸಿಯೇಷನ್. ಗುಡ್. ಇನ್ನೊಂದ್ಸಲ ಹೇಳಿ. ಹ್ಯಾಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಹೇಳು. ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಎಸ್, ಗುಡ್. ಓಕೆ, ಇಲ್ಲಿ ಮನೋ, ಇಲ್ಲಿ ಈಗ ಈ ಒಂದು ವಾಲಿಬಾಲ್ ಅಂತಕ್ಕಂಥದ್ದು ಎಷ್ಟು ಟಚ್ ಅಥವಾ ಸ್ಪರ್ಶಗಳ ಒಂದು ಆಟ ಆಗಿದೆ ಅಂತ ಅಂದ್ಬಿಟ್ಟು ನಿಖಿಲ್ 3 ಟಚ್ ಅಥವಾ 3 ಪ್ರಯತ್ನ ಅಂತ ಅಂದ್ಬಿಟ್ಟು ಬಂತು, ಹೌದಾ? ಹಾಗಾದ್ರೆ 3 ಪ್ರಯತ್ನ ಅಂತಕ್ಕಂಥದ್ದು ಎಷ್ಟರಿಂದ ಜಾರಿಗೆ ಬಂತು ಅದು? ಹೇಳಪ್ಪ ಅಭಿನಾಶ್. 1916ರಲ್ಲಿ 3 ಸ್ಪರ್ಶದ ಅಥವಾ 3 ಟಚ್ ನ ನಿಯಮ ಅಂತಕ್ಕಂಥದ್ದು ಜಾರಿಗೆ ಬಂತು. ಹಾಗಾದ್ರೆ ಈ ವಾಲಿಬಾಲ್ ಅಂತಕ್ಕಂಥ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ಅಂತಕ್ಕಂಥದ್ದು ಬಂತು. ಅದು ಯಾವ್ದಪ್ಪ ಅಂತ ಅಂದ್ಬಿಟ್ಟು ಯಾರು ಹೇಳ್ತೀರಾ? ಹೇಳಪ್ಪ. FIVB. ಯಾರು ಹೇಳ್ತಾರ FIVB ಅಂದ್ರೆ? ಹೇಳಪ್ಪ ಆಕಾಶ. ರಾಕೇಶ. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್. ವೆರಿ ಗುಡ್, ಕುತೂಹಲಿ. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್. ಈ ಒಂದು FIVB ನ ಮೊಟ್ಟ ಮೊದಲ ಅಧ್ಯಕ್ಷರು ಯಾರಾಗಿದ್ರು? ಪಾಲ್ ವೆರಿ ಗುಡ್, ಪಾಲ್ ಲಿಬಾ ವುಡ್ ಅಂತಕ್ಕಂಥವರು ಮೊದಲ ಅಧ್ಯಕ್ಷರಾಗಿದ್ರು. ಈ ಒಂದು ಆಟ ಎಷ್ಟರಲ್ಲಿ ಒಲಿಂಪಿಕ್ಸ್ ಗೆ ಸೇರ್ಪಡೆ ಆಯ್ತು ಅಂತ ಯಾರು ಹೇಳ್ತೀರಾ? ಹೇಳಿ ಸಿಟ್ಟಮ್ಮ. 64ರಲ್ಲಿ. 1964ರಲ್ಲಿ. ಓಕೆ, ಕೂತ್ಕೊಳ್ಳಿ. ಯಾವ ಒಲಿಂಪಿಕ್ಸ್ ಅಲ್ಲಿ ಯಾರು ಹೇಳ್ತೀರಾ? ಹೇಳ್ತೀವಿ. ಯಾವುದು? ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ
ಸೇರ್ಪಡೆ ಆಯ್ತು. ವೆರಿ ಗುಡ್. ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳ? ಪಾಸ್ ಕೊಡಪ್ಪ. ಓಕೆ. ಸೊ ಈ ವಾಲಿಬಾಲ್ ಅಂಕಣ ಈ ರೀತಿ ಉತ್ತರ ದಕ್ಷಿಣವಾಗಿ ಇರ್ತದೆ ಎಲ್ಲ ಅಂಕಣಗಳು ಸಮೇತ. ಖೋಖೋ ಒಂದು ಅಂಕಣ ಬಿಟ್ಟು ಉಳಿದಂತ ಎಲ್ಲ ಅಂಕಣಗಳು ನೋಡಿ ಎಲ್ಲ ಉತ್ತರ ದಕ್ಷಿಣ ಮುಖವಾಗಿ ಇರ್ತವೆ, ಪೂರ್ವ ಪಶ್ಚಿಮ ಇರಲ್ಲ. ಯಾಕಪ್ಪ ಅಂತಂದ್ರೆ ಪೂರ್ವ ಪಶ್ಚಿಮ ಖೋಖೋ ಒಂದು ಅಂಕಣ ಯಾಕೆ ಇದೆ ಅಂತಂದ್ರೆ ಅದನ್ನ ನಾವು ಸಿಟ್ಟಿಂಗ್ ಇಂದ ಬಾಕ್ಸ್ ಕೂರಿದಂತ ಸಂದರ್ಭದಲ್ಲಿ ಈ ಕಡೆ ಒಂದು ಫೇಸ್ ಈ ಕಡೆ ಒಂದು ಫೇಸ್ ಮಾಡ್ತೀವಿ, ಅಂದ್ರೆ ಪೂರ್ವ ದಕ್ಷಿಣ ಸಾರಿ ಉತ್ತರ ದಕ್ಷಿಣದಲ್ಲೇ ಮಾಡ್ತೀವಿ. ಅದೇ ಖೋಖೋ ಒಂದು ಕೋರ್ಟ್ ಹೀಗೆ ಕೂದಾಗ ಅಂದ್ರೆ ಉತ್ತರ ದಕ್ಷಿಣ ಹಾಕಿದಾಗ ನಾವೇನ್ ಮಾಡ್ತೀವಿ, ಈ ಕಡೆ ಪೂರ್ವಕ್ಕೆ ಮತ್ತೆ ಪಶ್ಚಿಮಕ್ಕೆ ಮುಖ ಮಾಡ್ಬಿಡ್ತೀವಿ. ಅವಾಗ ಪೂರ್ವದಲ್ಲಿ ಬಂದಿರತಕ್ಕಂತ ಸೂರ್ಯ ನಮ್ಮ ಕಣ್ಣಿಗೆ, ಹೌದಾ? ಹಾಗೆ ಮತ್ತೆ ಸಾಯಂಕಾಲ ಈವ್ನಿಂಗ್ ಟೈಮಲ್ಲೂ ಸಮೇತ ಅದಕ್ಕೆ ನಾವು ಖೋಖೋ ಅಂಕಣ ಮಾತ್ರ ಒಂದ್ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಅಂಕಣ ಈ ರೀತಿ ಉತ್ತರ ದಕ್ಷಿಣದಲ್ಲಿ ಇರ್ತಾವ. ಸೊ ಈ ರೀತಿ ಇದ್ದಂತ ಒಂದು ವಾಲಿಬಾಲ್ ಅಂಕಣ ಉದ್ದ ಎಷ್ಟಿದೆಯಪ್ಪ ಅಂದ್ರೆ 18 ಮೀಟರ್ ಉದ್ದ. ಇಲ್ಲಿಂದ ಇಲ್ಲಿವರೆಗೂ 18 ಮೀಟರ್ ಇದೆ. ಅದೇ ಅಗಲ ಅಗಲ 9 ಮೀಟರ್ ಅಗಲ ಇದೆ. ಸೊ ಇದನ್ನ ನಾವು ಸರ್ವಿಸ್ ಝೋನ್ ಅಂತ ಕರಿತೀವಿ, ಅಂದ್ರೆ ಸರ್ವಿಸ್ ಕ್ಷೇತ್ರ ಅಂತ ಕರಿತೀವಿ. ಇದು ಎಷ್ಟಿದೆಪ್ಪ ಅಂತಂದ್ರೆ 15ರಿಂದ 20 ಸೆಂಟಿಮೀಟರ್ ಗ್ಯಾಪು, 20 ಸೆಂಟಿಮೀಟರ್. ಇದು 15 ಸೆಂಟಿಮೀಟರ್ ಗ್ಯಾಪು, 20 ಸೆಂಟಿಮೀಟರ್ ಲೈನ್. ಇಲ್ಲಿ ಅಷ್ಟೇ 15 ಸೆಂಟಿಮೀಟರ್ ಗ್ಯಾಪು, 20 ಸೆಂಟಿಮೀಟರ್ ಲೈನ್. ಇದು ಸೆಂಟ್ರಲ್ ಲೈನ್, ಇದು ಮಧ್ಯ ಗೆರೆ, ಮಧ್ಯ ಗೆರೆ. ಸೊ ಇದು ಆಕ್ರಮಣ ಗೆರೆ, ಆಕ್ರಮಣ ಗೆರೆ. ಇದನ್ನು ನಾವು ಸೆಂಟ್ರಲ್ ಲೈನ್ಗೆ 9 ಮೀಟರ್ ಇದೆಯಲ್ಲ, ಸೊ ಈ ಕಡೆ 10 ಮೀಟರ್ ಅಂದ್ರೆ 50 ಸೆಂಟಿಮೀಟರ್ ಬಿಟ್ಟು ನಾವು ಈ ಕಡೆ ಪೋಲ್ ಹಾಕ್ತಿವಿ, ಈ ಕಡೆ 50 ಸೆಂಟಿಮೀಟರ್ ಬಿಟ್ಟು ಪೋಲ್ ಹಾಕ್ತಿವಿ. ಒಟ್ಟು 10 ಮೀಟರ್ ನಟ್ ಅನ್ನ ಕಟ್ಟಲಿಕ್ಕೆ ನಾವು ಪೋಲ್ ಅನ್ನ ಹಾಕಿರ್ತೀವಿ. ಸೊ ಒಂದೊಂದೇ ಅಂಕಣದಲ್ಲಿ ಒಂದೊಂದೇ ಪಾಯಿಂಟ್ ಗಳನ್ನ ನೀವು ನೋಡೋದಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಲ್ಲಪ್ಪ ಮಕ್ಕಳ, ವಾಲಿಬಾಲ್ ಅಂಕಣದ ಪರಿಚಯ ಮತ್ತು ಅಳತೆ ಇದೆಯಲ್ಲ, ಅದ್ರಲ್ಲಿ ಒಂದೊಂದೇ ಪಾಯಿಂಟ್ ನೋಡಿ. ವಾಲಿಬಾಲ್ ಅಂಕಣ, ವಾಲಿಬಾಲ್ ಆಟವನ್ನು 18 ಮೀಟರ್ ಉದ್ದ 9 ಮೀಟರ್ ಅಗಲ ಅಂಕಣದಲ್ಲಿ ಆಡಲಾಗುತ್ತದೆ. ಬರ್ತಿದೆಯಲ್ಲ 18 ಮೀಟರ್ ಎಷ್ಟು ಉದ್ದ, 18 ಮೀಟರ್ ಉದ್ದ. ವಿಡಿಯೋ ಕ್ಲಾಸ್ ಆಗ್ತಿದೆ ಮೊಹಮ್ಮದ್ ಖಲೀದ್. ಎಷ್ಟು ಮೀಟರ್ ಉದ್ದ, ಅಗಲ ಓಕೆ. ಹೀಗೆ ಇದ್ದಂತ ಸಂದರ್ಭದಲ್ಲಿ ಮುಂದೆ 9 × 9 ಮೀಟರ್ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅಂದ್ರೆ 18ರ ಅರ್ಥ ಎಷ್ಟಪ್ಪ, ಇಲ್ಲಿಂದ ಇಲ್ಲಿಗೆ 9 ಮೀಟರ್, ಹೌದಾ? ಅದೇ ತರ ಈ ಕಡೆ 9 ಮೀಟರ್ ತನಕ. ಹೀಗೆ ಮಧ್ಯ ಗೆರೆಯಿಂದ 2 ಕಡೆಯ ಅಂಕಣಕ್ಕೆ 3 ಮೀಟರ್ ಇರುವಂತೆ ಹಾಗೂ ಕೊನೆಯ ಗೆರೆಗೆ 6 ಮೀಟರ್ ದೂರಕ್ಕೆ ಇರುವಂತೆ ಒಂದು ಗೆರೆಯನ್ನು ನಿರ್ಮಿಸಲಾಗಿದೆ. ಇದನ್ನ ಮಧ್ಯ ಗೆರೆಯಿಂದ ಇಲ್ಲಿಗೆ 3 ಮೀಟರ್ ಅಂತ ಕರಿತೀವಿ, 3 ಮೀಟರ್. ಆದ್ರೆ ಆಕ್ರಮಣ ಗೆರೆಯಿಂದ ಮತ್ತೆ ಇಲ್ಲಿಗೆ 6 ಮೀಟರ್, ಅಲ್ಲಿಗೆ ಎಷ್ಟಾಯ್ತು 9 ಮೀಟರ್ ಗೊತ್ತಾ? ಅದೇ ತರ ಇದು ಅಷ್ಟೇ, ಮಧ್ಯ ಗೆರೆಯಿಂದ ಈ ಕಡೆಗೆ 3 ಮೀಟರ್ ಮತ್ತೆ ಈ ಕಡೆ 6 ಮೀಟರ್. ಸೊ ಅಟ್ಯಾಕ್ ಲೈನ್ ಅಂತ ಕರಿತೀವಿ ಇದನ್ನ, ಆಕ್ರಮಣ 3 ಮೀಟರ್ ಮತ್ತೆ ಇದು ಎಂಡ್ ಲೈನ್ ಸರ್ವಿಸ್ ಲೈನ್ ವರೆಗೂ 6 ಮೀಟರ್ ಇರ್ತದೆ. ಟೋಟಲ್ ಎಷ್ಟಾಯ್ತು 9 ಮೀಟರ್. ಈ ರೀತಿ ಇರ್ತಕ್ಕಂತ ಒಂದು ಆಯತಾಕಾರದ ಅಂಕಣದಲ್ಲಿ ವಾಲಿಬಾಲ್ ಅನ್ನು ಆಟಲಾಗುತ್ತದೆ. ಮುಂದೆ ಈ ಗೆರೆಗಳು ಪ್ರತಿಯೊಂದು ಅಂಕಣವ ಮುಂಭಾಗವನ್ನು ಹಿಂಭಾಗ ಕ್ಷೇತ್ರವನ್ನು ಜೋಡಿಸಲಾಗುತ್ತದೆ. ಇದೇನಿದೆ ಆಕ್ರಮಣ ಗೆರೆ ಅಲ್ಲ, ಇಲ್ಲಿಂದ ಈ ಒಂದು ಮಧ್ಯ ಗೆರೆಗೆ ಆಕ್ರಮಣ ಗೆರೆ ಅಂತ ಏನಿದೆಯಲ್ಲ, ಇದಷ್ಟು ಜನ ಈ ಮುಂಭಾಗದ ಅಂಕಣ, ಇದು ಅಂದ್ರೆ ಫ್ರಂಟ್ ಕೋರ್ಟ್ ಅಂತ ಕರಿತೀವಿ, ಫ್ರಂಟ್ ಕೋರ್ಟ್. ಇದನ್ನ ಹಿಂಭಾಗದ ಅಂಕಣ, ಹಿಂಭಾಗದ ಅಂಕಣ ಅಂತಂದ್ರೆ ಬ್ಯಾಕ್ ಕೋರ್ಟ್, ಬ್ಯಾಕ್ ಕೋರ್ಟ್ ಅಂತ ಹೇಳ್ತೇವೆ. ಇದು ಫ್ರಂಟ್ ಝೋನ್, ಇದು ಬ್ಯಾಕ್ ಝೋನ್. ಅದೇ ತರ ಈ ಕಡೆ ಕೋರ್ಟಿಗೆ ಇದನ್ನ ನಾವು ಎ ಅಂಕಣ ಅಂತ ಮಾಡಿದಾಗ, ಇದನ್ನ ಬಿ ಅಂಕಣ ಅಂತ ತಿಳಿದಾಗ, ಎ ಅಂಕಣ ಅಂತಕ್ಕಂಥದ್ದು 3 ಮೀಟರ್ ಇರ್ತಕ್ಕಂಥ ಆಕ್ರಮಣ ಗೆರೆಯಿಂದ ಮಧ್ಯ ಗೆರೆಗೆ ಇದನ್ನ ಫ್ರಂಟ್ ಕೋರ್ಟ್ ಅಂತ ಕರಿತೀವಿ. ಹಾಗೆ ಆಕ್ರಮಣ ಗೆರೆಯಿಂದ ಎಂಡ್ ಲೈನ್ಗೆ ಅಂದ್ರೆ ಸರ್ವಿಸ್ ಝೋನ್ ಇರ್ತಕ್ಕಂಥ ಗೆರೆಯಿಂದ ಇದನ್ನ ಬ್ಯಾಕ್ ಝೋನ್ ಅಥವಾ ಬ್ಯಾಕ್ ಕೋರ್ಟ್ ಅಂತ ಸಮೇತ ಕರೆಯಲಾಗುತ್ತದೆ.
ಸೊ ಈ ಗೆರೆಗಳ ಎರಡೂ ಬದಿಯಲ್ಲಿ 1.75 ಮೀಟರ್ ವಿಸ್ತರಿಸಿದ ಗೆರೆ ಇರುತ್ತದಪ್ಪ. ಯಾವುದು ಇಲ್ಲಿ 1.75 ಈ ತರ ಎಕ್ಸ್ಟೆಂಡಿಂಗ್ ಲೈನ್ ಇರ್ತದೆ. ಅದೇ ತರ ಈ ಕಡೆ ಅಷ್ಟೇ, ಈ ಗೆರೆಗೂ 1.75 ಎಕ್ಸ್ಟೆಂಡಿಂಗ್ ಲೈನ್ ಇರ್ತದೆ. ಈ ಲೈನ್ 15 ಸೆಂಟಿಮೀಟರ್ ಮತ್ತೆ 5 ಗೆರೆಗಳು 20 ಸೆಂಟಿಮೀಟರ್ ಅಂತರ ಇರ್ತದೆ, ಗ್ಯಾಪ್ ಇರ್ತದೆ. ಸೊ ಈ ಅದೇ ಪ್ರಕಾರ ಎರಡೂ ಸೈಡ್ ಲೈನ್ಗಳು 20 ಸೆಂಟಿಮೀಟರ್ ಅಂತದ್ದು 15 ಸೆಂಟಿಮೀಟರ್ ಗೆರೆಗಳ ಸಹಾಯದಿಂದ ವಿಸ್ತರಿಸಲ್ಪಟ್ಟಿದೆ. ಈ ಕ್ಷೇತ್ರವನ್ನು ಸರಳಿ ಕ್ಷೇತ್ರ ಅಂತ ಕರಿತೀವಿ. ನೋಡಿ 15 ಸೆಂಟಿಮೀಟರ್ ಲೈನು 20 ಸೆಂಟಿಮೀಟರ್ ಗ್ಯಾಪ್, 15 ಸೆಂಟಿಮೀಟರ್ ಲೈನು 20 ಸೆಂಟಿಮೀಟರ್ ಗ್ಯಾಪ್ ಹಾಗೆ ಇರ್ತದೆ. ಅಂಕಣ ಮಧ್ಯದ ಭೂಮಿಯಿಂದ ನೆಟ್ಟಿರ್ತಕ್ಕಂಥ ಎರಡು ಕಂಬಗಳಿರ್ತವೆ. ಈ ಕಂಬ ನಾವು ಇದನ್ನ ನಾವೇಳ್ತೀವಿ ಪೋಲ್ ಅಂತ ಕರಿತೀವಿ, ಹೌದಾ? ಸೊ ಈ ಪೋಲ್ ಇದೆಯಲ್ಲ, ಈ ಪೋಲ್ ಅಂತಕ್ಕಂಥದ್ದು ಎಷ್ಟಿರ್ತದಪ್ಪ ಅಂತಂದ್ರೆ ಈ ಕಂಬಗಳು ಉದ್ದ 2.55 ಮೀಟರ್ ಉದ್ದ ಇರಬೇಕು. ಕಂಬ ಅಂತಕ್ಕಂಥದ್ದು 2.55 ಮೀಟರ್ ಲಂಬವಾಗಿ ಉದ್ದ ಇರ್ತವೆ. ಸೊ ಒಂದೊಂದೇ ಪರಿಚಯನ ಮಾಡ್ಕೊಂತ ಹೋದ್ರೆ ನಾವು ಮಧ್ಯೆ ನೆಟ್ ಒಂದು ಕಂಬಕ್ಕೆ ಒಂದು ನಾವು ನಟ್ಟನ್ನ ನಾವು ಇದು ಮಾಡಿದಾಗ, ಸೊ ಪಾಸ್ ಮಾಡೋದು ಇದು ಮಕ್ಕಳ ಇದು ಗ್ರೌಂಡ್ ನೆಲ ಇದು, ಹೌದಾ? ಈ ನೆಲದಿಂದ ಸೆಂಟರ್ ಪಾಯಿಂಟ್ಗೆ ಬಾಯ್ಸಿಗೆ 2.43 ಮೀಟರ್ ಎತ್ತರ ಇರ್ತದೆ. ನಟ್ಟು ಎಷ್ಟಿರ್ತದೆ? 2.43 ಮೀಟರ್. ಅದೇ ತರ ಗರ್ಲ್ಸಿಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ 2.23 ಮೀಟರ್ 2.24 ಮಕ್ಕಳು ಸಾರಿ 2.24 ಮೀಟರ್ ಇರ್ತದೆ. 14 ವರ್ಷಕ್ಕಿಂತ ಕಿರಿಯ ಬಾಲಕ ಮತ್ತು ಬಾಲಕಿಯರಿಗೆ ಪ್ರೈಮರಿ ಶಾಲೆ ಬಾಯ್ಸ್ ಅಂಡ್ ಗರ್ಲ್ಸ್ಗೂ ಸಮೇತ ಇದೇ ಹೈಟ್ ಇರ್ತದೆ. ನಮ್ಮ ಹೈಸ್ಕೂಲ್ ಬಾಯ್ಸ್ಗೆ ಮತ್ತೆ ಸೀನಿಯರ್ಸ್ ಎಲ್ಲರಿಗೂ ಸಮೇತ 2.43 ಇರ್ತಕ್ಕಂತಹ ಒಂದು ಯಾವುದು ಇಲ್ಲಿಂದ ನಟ್ಟಿಂದ ಸೆಂಟರ್ ಪಾಯಿಂಟ್ಗೆ ನೆಟ್ಟಿನ ಎತ್ತರ. ಇದು ಏನಂತ ಕರಿತೀವಿ ಇದನ್ನ? ಕಂಬ ಹೈಟ್ ಎಷ್ಟಿರ್ತದೆ? ಈ ಉಪಕರಣವನ್ನು ನೋಡೋದಾದ್ರೆ ಮೊದಲನೇದಾಗಿ ಸೊ ಒಂದು ಬಾಲ್, ಯಾವುದು ವಾಲಿಬಾಲ್. ಯಾವ ಬಾಲ್ ಇದು ನೋಡಿ? ಕಾಸ್ಕೋ, ನಿವಿಯಾ ಕಾಸ್ಕೋ ಬಾಲ್. ಓಕೆ, ವಾಲಿಬಾಲ್ ಆಡಬೇಕಪ್ಪ ಅಂತಂದ್ರೆ ಏನ್ ಬೇಕಪ್ಪ ಇದ್ರೊಳಗೆ? ಗಾಳಿ. ಎಸ್, ಗಾಳಿ ಎಷ್ಟು ಬೇಕಪ್ಪ ಅಂತಂದ್ರೆ ಒಂದು ಸಾಮಾನ್ಯ ಜ್ಞಾನ ಇರ್ಬೇಕು ನಮಗೆ. ಎಷ್ಟು ಅಂದ್ರೆ ನಮ್ಮ ಸೊಂಟದಿಂದ ಈ ಬಾಲನ್ನ ಕೆಳಗೆ ಬಿಟ್ಟಪ್ಪ ಅಂತಂದ್ರೆ ಪುಟ ಎಗರಿ ಮತ್ತೆ ಮೊಣಕಲ್ಲಿಂದ ಮೇಲ್ ಬಂದಿದೆ ಅಂತಂದ್ರೆ ಕರೆಕ್ಟ್ ಆಗಿ ಇದೆ ಅಂತ ಅರ್ಥ. ಆದ್ರೂ ಸಮೇತ ಟೆಕ್ನಿಕಲ್ ಆಗಿ ನಾವು ಇದನ್ನ ಪರೀಕ್ಷೆ ಮಾಡಿದಾಗ ಸೊ ನೋಡಿ ಮೇಲೆ ಬಂತು, ಹೌದಾ? ಇಷ್ಟು ಯೋಗ್ಯವಾಗಿದೆ ಅಂತ. ಆದ್ರೂ ಅಂತ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಚೆಂಡನ್ನ ವಾಲಿಬಾಲ್ ಆಟದಲ್ಲಿ ಮೃದುವಾದ ಒಂದು ಚರ್ಮದಿಂದ ಸಿಂಥೆಟಿಕ್ ಅಂತ ಹೇಳ್ತೀವಿ ಇದನ್ನ. ಈ ಚರ್ಮದಿಂದ ತಯಾರಿಸಿದಂತ ಗೋಲಾಕಾರವಾಗಿದೆ ಇದು, ಹೌದಾ? ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಬ್ಲಾಡರ್ ಅಂತ ಇದೆ, ಅಂದ್ರೆ ರಬ್ಬರ್ ಇದೆ, ಬಲೂನ್ ತರ ರಬ್ಬರ್ ಇದೆ. ಈ ರಬ್ಬರ್ ಅನ್ನ ಗಾಳಿಯ ಒಂದು ಚೀಲ ಅಂದ್ರೆ ಹವಾನ್ನ ತುಂಬಿರ್ತಕ್ಕಂತ ಒಂದು ಹೊಲಿಗೆಯನ್ನು ಒಳಗೆ ನಾನು ಹಾಕ್ಬಿಟ್ಟು ಮೇಲೆ ಸ್ಟಿಚ್ ಮಾಡಿರ್ತಕ್ಕಂಥ ಬಾಲ್ ಇದು, ಸ್ಟಿಚಿಂಗ್ ವಾಲಿಬಾಲ್ ಇದು, ಹೌದಾ? ಸೊ ಈ ಬಾಲು ನೋಡಿ ಇಲ್ಲಿ ಯೆಲ್ಲೋ ಕಲರ್ ಇದೆ, ಬ್ಲೂ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಬ್ಲಾಕ್ ಇದೆ, ಹೌದಾ? ಎಷ್ಟು ಕಲರ್ ಇದೆ ನೋಡಿ ಇಲ್ಲಿ, ಹೌದಾ? ಈ ರೀತಿ ಬಣ್ಣದಂತಹ ಸಮ್ಮಿಶ್ರಣವಾಗಿರ್ತಕ್ಕಂತಹ ಒಂದು ಭಾಗ ಇದು ಬಾಲು. ಇದೇನಪ್ಪ ಅಂತಂದ್ರೆ 65 ಸೆಂಟಿಮೀಟರ್ ಇಂದ
67 ಸೆಂಟಿಮೀಟರ್ ಸುತ್ತಳತೆ ಇದೆ. ಎಷ್ಟು ಸೆಂಟಿಮೀಟರ್? ಹಾ, ಎಸ್. ನಾವು ಬಾಲ್ ಅನ್ನ ನಾವು ತಗೊಂಡಾಗ, ವಾಲಿಬಾಲ್ ಅನ್ನ ನಾವು ತಗೊಂಡಾಗ ಸೊ 65 ರಿಂದ 67 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ ಬಾಲ್. ಇದು ಸುತ್ತಳತೆ ಅಂತಂದ್ರೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇದ್ರ ಹವಾ ಅಂದ್ರೆ ಗಾಳಿ ತೂಕ ಎಷ್ಟಿರ್ಬೇಕಪ್ಪ ಅಂತಂದ್ರೆ 260 ರಿಂದ 280 ಗ್ರಾಮ್. 260 ಗ್ರಾಮ್ ರಿಂದ 280 ಗ್ರಾಮ್ ತೂಕ ಇರಬೇಕು ಒಂದು ಬಾಲು. ಓಕೆ, ಸೊ ಇಷ್ಟು ವಾಲಿಬಾಲ್ ಆಟಕ್ಕೆ ಸಂಬಂಧಿಸಿದಂತಹ ಅಂಕಣ, ಕಂಬ ಮತ್ತು ಬಾಲ್. ಸೊ ಇನ್ನ ನಟ್ ಮತ್ತೆ ಅದು ಯಾವುದು ಆಂಟೆನಾ, ಆಟದ ನಿಯಮಗಳನ್ನ ಮುಂದಿನ ವಿಡಿಯೋ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳ? ಥ್ಯಾಂಕ್ ಯು.